ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್ ಡೆಲ್ಲಿ ಸೀರೀಸ್ ಡೇ 1. ಟೈಮ್ ಆಲ್ರೆಡಿ 7:30 ಆಗಿತ್ತು. ಅಪ್ಪ ಮಾತ್ರ ಆಶೀರ್ವಾದ ತೊಗೊಂಡು ನಾವು ಹೊಟ್ಟಿದ್ದು ಏರ್ಪೋರ್ಟಿಗೆ. ನಮ್ಮ ಫ್ಲೈಟ್ ಇದ್ದಿದ್ದು 10:30ಗೆ. ಅಲ್ಲಿ ರೀಚ್ ಆಗಬೇಕಿತ್ತು ಒಂದೂವರೆ ಅಷ್ಟೊತ್ತಿಗೆ. ಸೊ ನಾವು ಅಲ್ಲೇ ಕರೆಕ್ಟಾಗಿ ಟೈಮ್ ರೀಚ್ ಆದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂತ KFCಯಲ್ಲಿ ಬರ್ಗರ್ ತೊಗೊಂಡ್ವಿ ನಾನು ಮತ್ತು ಪ್ರವಳಿಕಾ. ಫ್ಲೈಟಲ್ಲಿ ಕುತ್ಕೊಂಡು ಅದನ್ನು ತಿಂದ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಜರ್ನಿನ ಎಂಜಾಯ್ ಮಾಡಿಕೊಂಡು ಫೈನಲಿ ಡೆಲ್ಲಿ ರೀಚ್ ಆಗಿದ್ದು. ಆ್ಯಂಡ್ ಇದಾಗುತ್ತೆ ನಮ್ಮ Airbnb ಫ್ಲ್ಯಾಟ್ ನಾವು ಮಾಡಿದ್ದು. ಸೊ ಇಟ್ಸ್ ಅ 3 BHK Airbnb ಫ್ಲ್ಯಾಟ್ ಆ್ಯಂಡ್ ತುಂಬಾ ಕೋಝಿ ಆಗಿತ್ತು, ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ 4th ಫ್ಲೋರಲ್ಲಿ ಇರೋದ್ರಿಂದ ವ್ಯೂ ಕೂಡ ಚೆನ್ನಾಗಿತ್ತು ಥ್ರೂ ಔಟ್ ದಿ ಡೇ. ಯಾಕಂದರೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಕಂಫರ್ಟಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೈಂಡ್ ಫ್ರೀ ಆಗಿರುತ್ತೆ. ಸೊ ಕುಕ್ಕಿಂಗ್ ಮಾಡೋಕ್ಕೆ ಆ್ಯಂಡ್ ಬ್ಲಿಂಕೆಟು ಝೆಪ್ಟೋಲಿ ಏನಾದ್ರು ತರಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ನಾವಂತೂ ಅದೆಷ್ಟು ಬ್ಲಿಂಕೆಟಲ್ಲಿ ಝೆಪ್ಟೋಲಿ ಆರ್ಡರ್ ಮಾಡಿದ್ದೀವಿ, ನಿಜ ನಮಗೆ ಐಡಿಯಾನೇ ಇಲ್ಲ. ಪ್ರತಿಯೊಂದಕ್ಕೂ ಬ್ಲಿಂಕೆಟ್ ಮಾಡೋಣ, ಝೆಪ್ಟೋ ಮಾಡೋಣ. ಸೊ ಅದಾದಮೇಲೆ ಸಂಜೆ ನಾವು ರೆಡಿಯಾಗಿ ಹೊರಟಿದ್ದು ಮಾಸ್ಟರ್ ಅವರ ಜಿಮ್ಗೆ. ಅಂದರೆ ಮಾಸ್ಟರ್ ಅವ್ರ ಜಿಮ್ ಅಲ್ಲ, ಡೆಲ್ಲೀಲಿ ಪ್ರೋ ಅಲ್ಟಿಮೇಟ್ ಅಂತ ಒಂದು ಜಿಮ್ಮು. ಸೊ ಆ ಜಿಮ್ಮಲ್ಲಿ ಮಾಸ್ಟರು ಬರೋಕ್ಕೆ ಹೇಳಿದರು. ಸೊ ದಟ್ ಎಲ್ಲ ಅಥ್ಲೀಟ್ಸು ಅಲ್ಲಿ ಮೀಟ್ ಆಗೋ ಥರ ವರ್ಕೌಟ್ ಮಾಡಿ, ಫುಲ್ ಬಾಡಿ ವರ್ಕೌಟ್ ಆ್ಯಂಡ್ ಫಿಸಿಕ್ ಅಪ್ಡೇಟ್ ತೊಗೊಂಡು ನೆಕ್ಸ್ಟ್ ಕಾರ್ಬ್ ಮೀಲ್ ಏನು ಬೇಕು, ನಾಳೆ ಏನೇನು ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಈ ಕಂಪ್ಲೀಟ್ ವ್ಲಾಗು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಟೈಮ್ ಸಿಕ್ಕರೆ ಒಂದ್ಸರಿ ಚೆಕ್ ಮಾಡಿ, ಲಿಂಕ್ ನನ್ನ ಬಯೋದಲ್ಲಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಕೀಪ್ ಲವಿಂಗ್ ಅಸ್.